ನಮಸ್ಕಾರ. ಸಿಟಿಇಟಿ ಪರೀಕ್ಷೆಗೆ ತಯಾರಿ ನಡೆಸಿದ್ದೀರಾ? ಹಾಗಾದ್ರೆ ಬನ್ನಿ, ಮಕ್ಕಳ ವಿಕಾಸ ಮತ್ತು ಶಿಕ್ಷಣಶಾಸ್ತ್ರದ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿಯ ಪ್ರಮುಖ ಕಾನ್ಸೆಪ್ಟ್ಗಳನ್ನು ಒಂದ್ಸಾರಿ ವೇಗವಾಗಿ ರಿವೈಸ್ ಮಾಡಿಬಿಡೋಣ. ಈ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಗೊಂದಲಗಳನ್ನ ಬದಿಗಿಟ್ಟು ನಮ್ಮ ಅಡಿಪಾಯವನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋಣ. ಸರಿ, ನಾವು ಮುಖ್ಯವಾಗಿ 4 ಭಾಗಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ವಿಕಾಸದ ಮೂಲಭೂತ ಅಂಶಗಳು. ಆಮೇಲೆ ಈ ಕ್ಷೇತ್ರವನ್ನೇ ರೂಪಿಸಿದ ಮೂವರು ಮಹಾನ್ ಚಿಂತಕರ ಸಿದ್ಧಾಂತಗಳು. ನಂತರ ಪ್ರತಿ ಮಗು ಕೂಡ ಯಾಕೆ ಸ್ಪೆಷಲ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೊನೆಯದಾಗಿ ನಮ್ಮ ಭವಿಷ್ಯದ ತರಗತಿಗಳು ಹೇಗಿರಬೇಕು ಅನ್ನೋದನ್ನ ನೋಡೋಣ. ನೆನ್ಪಿಡಿ, ಇದು ಕೇವಲ ಪರೀಕ್ಷೆಗಾಗಿ ಅಲ್ಲ, ಒಬ್ಬ ಉತ್ತಮ ಶಿಕ್ಷಕರಾಗುವ ನಮ್ಮ ಪ್ರಯಾಣದ ಒಂದು ಭಾಗ. ಹಾಗಾದ್ರೆ ನಮ್ಮ ಮೊದಲ ಭಾಗ ವಿಕಾಸದ ಎಬಿಸಿಗಳು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಉಳಿದ ಎಲ್ಲಾ ಥಿಯರಿಗಳು ಮತ್ತೆ ಪಾಲಿಸಿಗಳು ನಮ್ಗೆ ನೀಟಾಗಿ ಅರ್ಥ ಆಗತ್ತೆ. ಯಾಕಂದ್ರೆ ಇದೇ ನಮ್ಮ ಪೆಡಗಾಜಿಯ ಅಡಿಪಾಯ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ವಿಕಾಸ ಅಥವಾ ಡೆವಲಪ್ಮೆಂಟ್ ಅಂದ್ರೆ ಏನು? ಒಂದು ಮಗು ಎತ್ತರ ಆಗೋದು, ದಪ್ಪ ಆಗೋದು, ಬರೀ ಇಷ್ಟೇನಾ ವಿಕಾಸ ಅಂದ್ರೆ? ಇಲ್ಲವೇ ಇಲ್ಲ. ನೋಡಿ, ಇಲ್ಲೇ ಸಿಟಿಇಟಿ ಪರೀಕ್ಷೆಯ ಒಂದು ಪ್ರಮುಖ ಪ್ರಶ್ನೆ ಅಡಗಿದೆ. ವೃದ್ಧಿ ಅಂದ್ರೆ ಗ್ರೋತ್ ಅನ್ನೋದು ಕೇವಲ ದೈಹಿಕ ಬದಲಾವಣೆ. ಅದನ್ನ ನಾವು ಅಳತೆ ಮಾಡ್ಬೋದು ಅಲ್ವಾ? ಮತ್ತೆ ಅದು ಒಂದು ವಯಸ್ಸಿಗೆ ಬಂದ್ಮೇಲೆ ನಿಂತೋಗುತ್ತೆ. ಆದ್ರೆ ವಿಕಾಸ ಅಂದ್ರೆ ಡೆವಲಪ್ಮೆಂಟ್ ಇದೆಯಲ್ಲ, ಅದು ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ, ಹೀಗೆ ಎಲ್ಲ ಆಯಾಮಗಳನ್ನ ಒಳಗೊಂಡಿದೆ. ಇದು ಗರ್ಭದಿಂದ ಸಮಾಧಿಯವರೆಗೆ ಅಂದ್ರೆ ವೂಮ್ ಟು ಟೂಂಬ್ ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ. ಇನ್ನು ವಿಕಾಸ ಸುಮ್ಸುಮ್ನೆ ಆಗಲ್ಲ, ಅದು ತನ್ನದೇ ಆದ ಒಂದು ಕ್ರಮವನ್ನ ಅನುಸರಿಸುತ್ತೆ. ಇದರಲ್ಲಿ 2 ಮುಖ್ಯವಾದ ನಿಯಮಗಳಿವೆ. ಮೊದಲನೆಯದು ಸೆಫಲೋಕಾರ್ಡಲ್, ಅಂದ್ರೆ ವಿಕಾಸ ತಲೆಯಿಂದ ಕಾಲ್ಬೆರಳಿನವರೆಗೆ ಆಗತ್ತೆ. ಅದಕ್ಕೆ ನೋಡಿ, ಮಗು ನಡೆಯೋಕ್ಕೂ ಮುಂಚೆ ತನ್ನ ತಲೆಯನ್ನ ನಿಲ್ಲಿಸೋಕೆ ಕಲಿಯುತ್ತೆ. ಎರಡನೆಯದು ಪ್ರಾಕ್ಸಿಮೋಡಿಸ್ಟಲ್, ಅಂದ್ರೆ ಕೇಂದ್ರದಿಂದ ಹೊರಭಾಗಕ್ಕೆ. ಮಗು ಪೆನ್ಸಿಲ್ ಹಿಡಿಯೋಕ್ಕೂ ಮುಂಚೆ ಅದರ ತೋಳುಗಳು ಮತ್ತು ದೇಹದ ಮಧ್ಯಭಾಗ ಬಲಗೊಳ್ಳುತ್ತೆ. ಇದು ಪ್ರಕೃತಿಯ ಒಂದು ಅದ್ಭುತ ವಿನ್ಯಾಸ ಅಲ್ವಾ? ಹಾಗಾದ್ರೆ ಒಂದು ಮಗುವಿನ ವಿಕಾಸವನ್ನ ನಿರ್ಧರಿಸೋದು ಯಾವುದು? ಅನುವಂಶೀಯತೆನಾ ಅಥವಾ ಪರಿಸರನ? ಅಂದ್ರೆ ನೇಚರ್ ವರ್ಸಸ್ ನರ್ಚರ್. ನೋಡಿ, ಇದು ಹೋರಾಟ ಅಲ್ಲ, ಇದೊಂದು ಜೊತೆಗಾರಿಕೆ. ಸೂತ್ರ ತುಂಬಾ ಸಿಂಪಲ್. ವಿಕಾಸ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರದ ಗುಣಲಬ್ಧ. ಇಲ್ಲಿ ಗುಣಾಕಾರದ ಚಿಹ್ನೆ ತುಂಬಾನೇ ಮುಖ್ಯ. ಒಂದು ಒಳ್ಳೆ ಬೀಜಕ್ಕೆ ಒಳ್ಳೆ ಮಣ್ಣು ಕೂಡ ಬೇಕೇ ಬೇಕು. ಇವೆರಡರಲ್ಲಿ ಯಾವುದೂ ಒಂದು ಇಲ್ಲ ಅಂದ್ರೂ ವಿಕಾಸ ಸಾಧ್ಯನೇ ಇಲ್ಲ. ವಿಕಾಸದ ಈ ಮೂಲತತ್ವಗಳನ್ನ ತಿಳಿದುಕೊಂಡ ಮೇಲೆ ಬನ್ನಿ ಈಗ ಮಗುವಿನ ಮನಸ್ಸಿನೊಳಗೆ ಇಣುಕಿ ನೋಡೋಣ. ಇದಕ್ಕೆ ದಾರಿ ಮಾಡಿಕೊಟ್ಟ 3 ದೈತ್ಯರನ್ನ ಭೇಟಿ ಮಾಡೋಣ: ಪಿಯಾಜೆ, ವೈಗಾಟ್ಸ್ಕಿ ಮತ್ತು ಕೋಲ್ಬರ್ಗ್. ಇವರ ಥಿಯರಿಗಳಿಲ್ಲದೆ ಇವತ್ತಿನ ಶಿಕ್ಷಣವನ್ನ ಊಹಿಸಿಕೊಳ್ಳೋಕ್ಕೂ ಆಗಲ್ಲ. ಮೊದಲು ಜೀನ್ ಪಿಯಾಜೆ. ಇವರ ಪ್ರಕಾರ ಪ್ರತಿಯೊಂದು ಮಗು ಒಂದು ಪುಟ್ಟ ವಿಜ್ಞಾನಿ, ಅದು ತನ್ನ ಜಗತ್ತನ್ನ ತಾನೇ ಕಂಡುಹಿಡಿಯುತ್ತೆ. ಈ ಪ್ರಯಾಣ 4 ಹಂತಗಳಲ್ಲಿ ನಡೆಯುತ್ತೆ. ಹುಟ್ಟಿನಿಂದ 2 ವರ್ಷದವರೆಗೆ ಮಗು ತನ್ನ ಇಂದ್ರಿಯಗಳ ಮೂಲಕ ಕಲಿಯುತ್ತೆ. 2 ವರ್ಷ ದಾಟಿದ ಮೇಲೆ ಭಾಷೆ ಬರುತ್ತೆ, ಆದರೆ ಎಲ್ಲವನ್ನೂ ತನ್ನ ದೃಷ್ಟಿಯಿಂದಲೇ ನೋಡುತ್ತೆ. ಇದನ್ನೇ ನಾವು ಈಗೋಸೆಂಟ್ರಿಸಮ್ ಅಂತ ಕರೆಯೋದು. 7 ವರ್ಷದ ನಂತರ ಕಣ್ಣಿಗೆ ಕಾಣೋ ವಸ್ತುಗಳ ಬಗ್ಗೆ ಲಾಜಿಕಲ್ ಆಗಿ ಯೋಚನೆ ಮಾಡುತ್ತೆ. ಮತ್ತು 11 ವರ್ಷ ದಾಟಿದ ಮೇಲೆ ಕಣ್ಣಿಗೆ ಕಾಣದ ಅಮೂರ್ತ ವಿಷಯಗಳ ಬಗ್ಗೆಯೂ ಯೋಚಿಸೋ ಶಕ್ತಿ ಬರುತ್ತೆ. ಈಗ ವೈಗಾಟ್ಸ್ಕಿ ಕಡೆಗೆ ಬರೋಣ. ಅವರ ಪ್ರಮುಖ ಪರಿಕಲ್ಪನೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ZPD. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಮಗು ತಾನಾಗಿಯೇ ಏನ್ ಮಾಡಬಲ್ಲದು ಮತ್ತು ಇನ್ನೊಬ್ಬರ ಸಹಾಯದಿಂದ ಏನು ಸಾಧಿಸಬಲ್ಲದು ಅನ್ನೋದರ ನಡುವಿನ ಒಂದು ಮ್ಯಾಜಿಕ್ ಝೋನ್. ನಿಜವಾದ ಕಲಿಕೆ ನಡೆಯೋದೇ ಇಲ್ಲಿ. ಈ ZPDಯಲ್ಲಿ ನಾವು ಕೊಡುವ ಸಹಾಯಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಇದು ಶಿಕ್ಷಕರಿಂದ, ಪೋಷಕರಿಂದ ಅಥವಾ ಸ್ನೇಹಿತರಿಂದ ಸಿಗುವ ಒಂದು ತಾತ್ಕಾಲಿಕ ಬೆಂಬಲ ಅಷ್ಟೇ. ನಾವು ಸೈಕಲ್ ಕಲಿಬೇಕಾದ್ರೆ ಹಿಂದೆ ಹಿಡಿದುಕೊಳ್ಳುವ ಟ್ರೈನಿಂಗ್ ವೀಲ್ಸ್ ಥರ. ಒಮ್ಮೆ ಕೌಶಲ್ಯ ಬಂದ ಮೇಲೆ ಈ ಸಪೋರ್ಟ್ನ ಅವಶ್ಯಕತೆ ಇರೋಲ್ಲ. ಹಾಗಾದ್ರೆ ಪಿಯಾಜೆ ಮತ್ತು ವೈಗೋಟ್ಸ್ಕಿ ನಡುವೆ ಇರೋ ಮುಖ್ಯ ವ್ಯತ್ಯಾಸ ಏನು? ನೋಡಿ, ಇದು ಸಿಟಿಇಟಿ ಪರೀಕ್ಷೆಯ ಒಂದು ಫೇವರೇಟ್ ಪ್ರಶ್ನೆ. ಪಿಯಾಜೆಯ ಪುಟ ವಿಜ್ಞಾನಿ ಒಬ್ಬಂಟಿಯಾಗಿ ಕಲಿಯುತ್ತಾನೆ, ಅದೇ ವೈಗೋಟ್ಸ್ಕಿಯ ಸಾಮಾಜಿಕ ಶಿಷ್ಯ ಸಮಾಜದ ಜೊತೆ ಬೇರೆಯವರ ಜೊತೆ ಸೇರಿ ಕಲಿಯುತ್ತಾನೆ. ಇನ್ನೊಂದು ಮುಖ್ಯ ಪಾಯಿಂಟು, ಪಿಯಾಜೆ ಪ್ರಕಾರ ಮಗುವಿನ ವಿಕಾಸ ಆದ್ಮೇಲೆ ಕಲಿಕೆಯಾಗುತ್ತೆ. ಅದೇ ವೈಗೋಟ್ಸ್ಕಿ ಹೇಳ್ತಾರೆ, ಇಲ್ಲ, ಕಲಿಕೆಯೇ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಇವೆರಡು ಶಿಕ್ಷಣದ ಬಗ್ಗೆ ಇರೋ ತುಂಬಾನೇ ಪವರ್ಫುಲ್ ದೃಷ್ಟಿಕೋನಗಳು. ನಮ್ಮ 3ನೇ ಚಿಂತಕ ಲಾರೆನ್ಸ್ ಕೋಲ್ಬರ್ಗ್. ಇವರು ಸರಿತಪ್ಪುಗಳ ಬಗ್ಗೆ ಮಗು ಹೇಗೆ ಯೋಚಿಸುತ್ತೆ ಅಂತ ವಿವರಿಸ್ತಾರೆ. ಅವರ ಪ್ರಕಾರ ನೈತಿಕ ವಿಕಾಸದಲ್ಲಿ 3 ಹಂತಗಳಿವೆ. ಮೊದಲ ಹಂತದಲ್ಲಿ ಅಮ್ಮ ಬೈತಾರೆ ಅನ್ನೋ ಭಯಕ್ಕೆ ಮಗು ತಪ್ಪು ಮಾಡಲ್ಲ. ಎರಡನೇ ಹಂತದಲ್ಲಿ ಇದು ಸಮಾಜದ ನಿಯಮ, ಎಲ್ಲರೂ ಪಾಲಿಸ್ಬೇಕು ಅಂತ ಯೋಚಿಸುತ್ತೆ.
ಆದರೆ ಕೊನೆಯ ಹಂತ ಇದೆಯಲ್ಲ, ಆಗ ನಿಯಮಗಳನ್ನು ಮೀರಿ ಮಾನವೀಯವಾಡಿ ಯಾವುದು ಸರಿ ಅಂತ ಯೋಚಿಸೋ ಸಾಮರ್ಥ್ಯ ಬರುತ್ತೆ. ಇದು ನೈತಿಕತೆಯ ಅತ್ಯುನ್ನತ ಮಟ್ಟ. ಸರಿ, ಪ್ಯಾಜೆ, ವೈಗಾಟ್ಸ್ಕಿ, ಕೋಲ್ಬರ್ಗ್ ನಮ್ಗೆಲ್ಲ ಒಂದು ಸಾಮಾನ್ಯ ಮಾರ್ಗಸೂಚಿಯನ್ನ ಕೊಟ್ರು. ಆದರೆ ನಾವು ಕ್ಲಾಸ್ರೂಮ್ನಲ್ಲಿ ನೋಡೋದು ಸಾಮಾನ್ಯ ಮಗುವನ್ನಲ್ಲ, ಬದಲಿಗೆ ಪ್ರತಿಯೊಬ್ಬರೂ ವಿಶಿಷ್ಟ. ಹಾಗಾದ್ರೆ ಈ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ಬರ್ತಾರೆ ಹಾವರ್ಡ್ ಗಾರ್ಡ್ನರ್. ಇವರು ಬುದ್ಧಿವಂತಿಕೆ ಅನ್ನೋ ನಮ್ಮ ಕಲ್ಪನೆಯನ್ನೇ ಬದಲಾಯಿಸ್ಬಿಟ್ರು. ಬುದ್ಧಿವಂತಿಕೆ ಅಂದ್ರೆ ಬರೀ ಗಣಿತದಲ್ಲಿ 100ಕ್ಕೆ 100 ತಗೊಳ್ಳೋದಲ್ಲ. ಚೆನ್ನಾಗಿ ಮಾತಾಡೋ ಮಗು ಭಾಷೆಯಲ್ಲಿ ಬುದ್ಧಿವಂತ, ಚೆಸ್ ಆಡೋ ಮಗು ತರ್ಕದಲ್ಲಿ ಬುದ್ಧಿವಂತ, ಅದ್ಭುತವಾಗಿ ಡ್ಯಾನ್ಸ್ ಮಾಡೋ ಮಗು ದೈಹಿಕವಾಗಿ ಬುದ್ಧಿವಂತ. ಗಾರ್ಡ್ನರ್ ಪ್ರಕಾರ ಪ್ರತಿಯೊಂದು ಮಗು ಒಂದಲ್ಲ ಒಂದು ರೀತಿಯಲ್ಲಿ ಬುದ್ಧಿವಂತ. ಅದನ್ನು ಗುರ್ತಿಸೋದಷ್ಟೇ ನಮ್ಮ ಕೆಲಸ. ಇದೆಲ್ಲದರ ಸಾರಾಂಶ ಒಂದೇ ವಾಕ್ಯದಲ್ಲಿದೆ. ಇದು ಅಂತರ್ಗತ ಶಿಕ್ಷಣದ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಷನ್ನ ಹೃದಯವಿದ್ದ ಹಾಗೆ. ವ್ಯವಸ್ಥೆಯು ಮಗುವಿಗೆ ಸರಿಹೊಂದುವಂತೆ ಬದಲಾಗಬೇಕು, ಮಗು ವ್ಯವಸ್ಥೆಗೆ ಸರಿಹೊಂದುವಂತೆ ಅಲ್ಲ. ಈ ಮಾತನ್ನ ನೆನಪಿನಲ್ಲಿಡಿ. ತರಗತಿಯಲ್ಲಿನ ವೈವಿಧ್ಯತೆ ಒಂದು ಸಮಸ್ಯೆಯಲ್ಲ, ಅದು ನಮ್ಮ ಅತಿದೊಡ್ಡ ಶಕ್ತಿ. ಇಲ್ಲಿಯವರೆಗೂ ನಾವು ಥಿಯರಿಗಳನ್ನ ನೋಡಿದ್ವಿ. ಈಗ ಕೊನೆಯದಾಗಿ ಈ ಎಲ್ಲ ಅದ್ಭುತ ಆಲೋಚನೆಗಳು ನಮ್ಮ ದೇಶದ ಶಿಕ್ಷಣ ನೀತಿಗಳನ್ನ ಅಂದ್ರೆ ನಮ್ಮ ಭವಿಷ್ಯದ ತರಗತಿಯನ್ನ ಯಾಗೆ ರೂಪಿಸ್ತಾ ಇದೆ ಅಂತ ನೋಡೋಣ ಬನ್ನಿ. 2005ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂದ್ರೆ NCF ಒಂದು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡ್ತು. ಅದು 2 ಮುಖ್ಯವಾದ ಮಾತುಗಳನ್ನೇ ಹೇಳಿತು. ಒಂದು, ಹೊರೆಯಿಲ್ಲದ ಕಲಿಕೆ ಅಥವಾ ಲರ್ನಿಂಗ್ ವಿದೌಟ್ ಬರ್ಡನ್. ಎರಡನೇದು, ಶಿಕ್ಷಕರು ಜ್ಞಾನವನ್ನ ಹೇಳಿಕೊಡವರಲ್ಲ, ಬದಲಿಗೆ ಮಕ್ಕಳೇ ಜ್ಞಾನವನ್ನ ಕಟ್ಕೊಳ್ಳೋಕೆ ಸಹಾಯ ಮಾಡೋ ಸುಗಮ ಕರ್ತರು ಅಥವಾ ಫೆಸಿಲಿಟೇಟರ್ಸ್. ಇದು ಶಿಕ್ಷಕರ ಪಾತ್ರವನ್ನೇ ಬದಲಾಯಿಸ್ಬಿಡ್ತು. ಇನ್ನು ಇತ್ತೀಚಿನ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ರೀಸ್ಟ್ರಕ್ಚರ್ ಮಾಡಿದೆ. ಹಳೆಯ 10+2 ಸಿಸ್ಟಮ್ ಹೋಗಿ ಈಗ 5+3+3+4 ಬಂದಿದೆ. ಮೊದಲ 5 ವರ್ಷಗಳು ಕೇವಲ ಆಟದ ಮೂಲಕ ಕಲಿಕೆ, ನಂತರದ ಹಂತಗಳಲ್ಲಿ ವಿಷಯಗಳ ಜೊತೆಗೆ ವಿಮರ್ಶಾತ್ಮಕ ಚಿಂತನೆಗೆ ಹೆಚ್ಚು ಒತ್ತು. ಅತಿದೊಡ್ಡ ಬದಲಾವಣೆ ಅಂದ್ರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅನ್ನೋ ಗೋಡೆಗಳನ್ನೇ ತೆಗೆದುಹಾಕಲಾಗಿದೆ. ಈಗ ಫಿಸಿಕ್ಸ್ ಜೊತೆಗೆ ಮ್ಯೂಸಿಕ್ ಕೂಡ ಕಲಿಬಹುದು. NEP 2020ರ ಗುರಿ ಏನು? ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಕಂಠಪಾಠಕ್ಕೆ ಅಂದ್ರೆ ರೋಟ್ ಲರ್ನಿಂಗ್ಗೆ ಗುಡ್ ಬೈ ಹೇಳೋದು. ಅದರ ಬದಲು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಇದು ಯಾಕೆ ಹೀಗೆ ಅಂತ ಪ್ರಶ್ನಿಸೋ ವಿಮರ್ಶಾತ್ಮಕ ಚಿಂತನೆಯನ್ನ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗಿನ ಬೆಳೆಸೋದು. ಇದು ಕಲಿಕೆಯ ದಿಕ್ಕನ್ನೇ ಬದಲಾಯಿಸೋ ಪ್ರಯತ್ನ.